ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದ್ರ ಡಾಕುಳಿಗಿ. ಈ ದಿನದ ಮುಖ್ಯಾಂಶಗಳು. ಜಿಲ್ಲಾಡಳಿತದ ವತಿಯಿಂದ ಶರಣ ನೂಲಿಯ ಚಂದಯ್ಯನವರ 915ನೇ ಜಯಂತಿ ಆಚರಣೆ. ಕಾಯಕದಿಂದ ಬಂದದ್ದನ್ನು ದಾಸೋಹಕ್ಕಾಗಿ ವ್ಯಯಿಸುತ್ತಿದ್ದರು ನೂಲಿಯ ಚಂದಯ್ಯ. ಭಗವಂತ ಖೂಬಾ. ಜೈ ಹಿಂದ್ ಹಿರಿಯ ನಾಗರಿಕರ ಸೇವಾ ಸಂಘದ ವತಿಯಿಂದ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಕುರಿತು ಮಾಹಿತಿ ಕಾರ್ಯಾಗಾರ. ಪ್ರತಿಯೊಬ್ಬರು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಕುರಿತು ಮಾಹಿತಿ ತಿಳಿದಿರಬೇಕು. ಶಿವಶರಣಪ್ಪ ವಾಲಿ. 75ನೇ ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ನಿಮಿತ್ತ ಬೀದರ್ನಲ್ಲಿ ರಾಷ್ಟ್ರೀಯ ಭಾವೈಕ್ಯತಾ ನಡಿಗೆ. ಆಗಸ್ಟ್ 13ರಿಂದ 15ರವರೆಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳ ಮೇಲೆ ರಾಷ್ಟ್ರಧ್ವಜ ಹಾರಿಸಿ ರಾಷ್ಟ್ರೀಯ ಭಾವೈಕ್ಯತೆ ಚಿರಾಯುವಾಗಲಿ. ಡಿಸಿ ಗೋವಿಂದ ರೆಡ್ಡಿ. ನಗರದ ಡಿಸಿಸಿ ಬ್ಯಾಂಕ್ನಲ್ಲಿ ಸಿಬ್ಬಂದಿಗಳಿಗೆ ರಾಷ್ಟ್ರಧ್ವಜ ವಿತರಣೆ ಮಾಡಿದ ಶ್ರೀ ಉಮಾಕಾಂತ್ ನಾಗಮಾರ್ಪಳ್ಳಿ. ಆಗಸ್ಟ್ 13ರಿಂದ 15ರವರೆಗೆ ವಿಜೃಂಭಣೆಯಿಂದ ತಮ್ಮ ತಮ್ಮ ಮನೆಗಳ ಮೇಲೆ ಧ್ವಜ ಹಾರಿಸಲು ಕೋರಿಕೆ. ಭಾಲ್ಕಿ ತಾಲೂಕಿನ ಕಟಕ್ ಚಿಂಚೋಳಿ ಗ್ರಾಮದಲ್ಲಿ ಹರ್ ಘರ್ ತಿರಂಗ ಕುರಿತು ಶಾಲಾ ಮಕ್ಕಳಿಂದ ಜಾಗೃತಿ. ನೃತ್ಯ ಮತ್ತು ಜಯಘೋಷಗಳ ಮೂಲಕ ಗ್ರಾಮದ ತುಂಬೆಲ್ಲ ಪ್ರಭಾತ್ ಫೇರಿ. ಸ್ವಾತಂತ್ರ್ಯ ಹೋರಾಟಗಾರರ ಸ್ಮರಣೆ. ಬೀದರ್ ತಾಲೂಕಿನ ಮನ್ನಳ್ಳಿಯಲ್ಲಿ 108 ಅಡಿ ಉದ್ದದ ತಿರಂಗ ಯಾತ್ರೆ. ಮಾತೃಭೂಮಿ ಸೇವಾ ಪ್ರತಿಷ್ಠಾನದ ವತಿಯಿಂದ ಕಾರ್ಯಕ್ರಮ ಆಯೋಜನೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಜಾಗೃತಿ. ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಅಶೋಕ್ ಖೇಣಿಯವರ ನೇತೃತ್ವದಲ್ಲಿ ಅಮೃತ ಮಹೋತ್ಸವದ ಬಲಿಷ್ಠ ಭಾರತ ಪಾದಯಾತ್ರಾ. ತ್ರಿವರ್ಣ ಧ್ವಜಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ವೀರರಿಗೆ ಗೌರವ ನಮನ ಸಲ್ಲಿಸುವುದು ಇಂದಿನ ಉದ್ದೇಶ. ಶಾಸಕ ಈಶ್ವರ್ ಖಂಡ್ರೆ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಧ್ವಜಾರೋಹಣ ಮಾಡುವ ರೀತಿ ನೀತಿಗಳ ಕುರಿತು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರಿಂದ ಸಲಹೆ. ರಾಷ್ಟ್ರಧ್ವಜ ಅತಿ ಎತ್ತರದಲ್ಲಿ ಹಾರಾಡಲಿ. ಆಗಸ್ಟ್ 15ರ ನಂತರ ಶಿಸ್ತಿನಿಂದ ಧ್ವಜ ತೆಗೆದಿಡಲು ಕೋರಿಕೆ. ವಾರ್ತೆಗಳ ವಿವರ. ನುಲಿಯ ಚಂದಯ್ಯನವರು ತಮ್ಮ ಕಾಯಕ ನಿಷ್ಠೆಯಿಂದಲೇ 12ನೇ ಶತಮಾನದ ಬಸವಣ್ಣನವರ ಅಮರ ಗಣಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದರು ಎಂದು ನವೀಕರಿಸಬಹುದಾದ ಇಂಧನಗಳ ಮೂಲ ಹಾಗೂ ರಾಸಾಯನಿಕ ರಸಗೊಬ್ಬರ ಖಾತೆ ಸಚಿವರಾದ ಭಗವಂತ ಖೂಬಾ ಅವರು ಹೇಳಿದರು. ಅವರು ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ವತಿಯಿಂದ ಹಮ್ಮಿಕೊಂಡಿದ್ದ ನುಲಿಯ ಚಂದಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದರು. ನುಲಿಯ ಚಂದಯ್ಯನವರು ಪ್ರತಿನಿತ್ಯ ಹಳ್ಳಕ್ಕೆ ಹೋಗಿ ಹುಲ್ಲನ್ನು ಕೊಯ್ದು ತಂದು ಹಗ್ಗವನ್ನು ಮಾರಾಟ ಮಾಡಿ ಬಂದಿದ್ದ ಹಣದಲ್ಲಿ ತಮ್ಮ ಜೀವನ ನಡೆಸುವುದರ ಜೊತೆಗೆ ದಾಸೋಹವನ್ನು ಮಾಡ್ತಾಯಿದ್ರು. ಒಂದು ದಿನ ತನ್ನ ಕೊರಳಲ್ಲಿರುವ ಲಿಂಗ ಕೆಳಕ್ಕೆ ಬಿದ್ದರೂ ಕೂಡ ಕಾಯಕಕ್ಕೆ ಭಂಗ ತರಬೇಡ ಎಂದು ದೇವರಿಗೆ ಪ್ರಶ್ನಿಸಿದ ಕೀರ್ತಿ ಚಂದಯ್ಯನವರಿಗೆ ಸಲ್ಲುತ್ತದೆ ಎಂದು ಖೂಬಾ ಅವರು ಮಾರ್ಮಿಕವಾಗಿ ನುಡಿದರು. ಬಸವ ಸೇವಾ ಪ್ರತಿಷ್ಠಾನದ ಪೂಜ್ಯ ಶ್ರೀ ಅಕ್ಕ ಅನ್ನಪೂರ್ಣ ತಾಯಿಯವರು ಮಾತನಾಡುತ್ತಾ, ಮಾನವನನ್ನು ಮಹಾದೇವನನ್ನಾಗಿ ಮಾಡಿದ ಕೀರ್ತಿ ಬಸವಾದಿ ಶರಣರಿಗೆ ಸಲ್ಲುತ್ತದೆ. ನುಲಿಯ ಚಂದಯ್ಯನವರು ಭಕ್ತಿಯಿಂದ ಕಾಯಕ ಮಾಡಿ ಬಂದಿರುವ ಹಣದಲ್ಲಿ ದಾಸೋಹಕ್ಕಾಗಿ ವಿನಿಯೋಗ ಮಾಡ್ತಾ ಇದ್ರು. ಹೀಗಾಗಿ ಬಸವಾದಿ ಶರಣರ ಪ್ರೀತಿಗೆ ಪಾತ್ರರಾಗಿದ್ದರು ಎಂದು ತಿಳಿಸಿದರು. ವೇದಿಕೆ ಮೇಲೆ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬು ವಾಲಿ, ಅಪರ ಜಿಲ್ಲಾಧಿಕಾರಿಗಳಾದ ಶಿವಕುಮಾರ್ ಶೀಲ್ವಂತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಸಿಂಧೆ, ಬೀದರ್ ಜಿಲ್ಲಾ ಕೊರವ ಸಮಾಜದ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಡಿ ಕೊರವ, ಕಾರ್ಯದರ್ಶಿಗಳಾದ ಸಂಜುಕುಮಾರ್ ಬೇಲೂರ್, ಗೌರವ ಅಧ್ಯಕ್ಷರಾದ ವಿಶ್ವನಾಥ್ ಜಾಧವ್, ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಾದ ಮಹಾಂತೇಶ್ ಭಜಂತ್ರಿ, ಹಿರಿಯ ಚಿಂತಕರಾದ ಡಾಕ್ಟರ್ ಶಿವಶರಣಪ್ಪ ಹುಗ್ಗೆ ಪಾಟೀಲ್, ಕೊರವ ಸಮಾಜದ ಮುಖಂಡ ವೈಜನಾಥ್ ಸಾಳೆ ನೌಬಾದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ SSLC ಮತ್ತು PUCಯಲ್ಲಿ ಅಗ್ರ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಲಾಯಿತು. ಬಂದಿದಂಥ ಹಣದಲ್ಲಿ ತನ್ನ ಜೀವನವನ್ನು ನಡೆಸುವುದರ ಜೊತೆಯಲ್ಲಿ ದಾಸೋಹವನ್ನು ಮಾಡಬೇಕು. ಇದರ ಅರ್ಥ ದಾನಿಗಳು ಕೇವಲ ಶ್ರೀಮಂತರೇ ಇರಬೇಕಂತೇನಲ್ಲ. ದಾನಿಗಳು, ನಿಜವಾದಂಥ ದಾನಿಗಳು ತನ್ನ ಪರಿಶ್ರಮದಿಂದ ಬಂದಿದಂಥ ಹಣದಲ್ಲಿ ಸಮಾಜ ಕಾರ್ಯಕ್ಕೆ ವ್ಯಯ ಮಾಡುವಂಥ ಮನಸ್ಸಿರಬೇಕು ಅನ್ನುವಂಥದ್ದು. ಅಷ್ಟೇ ಅಲ್ಲ, ನೂಲೆ ಚಂದಯ್ಯನವರು ಒಂದು ದಿವಸ ಹುಲ್ಲು ಕೊಯ್ಯುವಂಥ ಸಂದರ್ಭದಲ್ಲಿ ತಾನು ಧರಿಸಿದಂಥ ಕೊರಳಲ್ಲಿರುವಂಥ ಲಿಂಗವನ್ನು ಕೆಳಗೆ ಬೀಳ್ತದೆ ಕೆರೆಯಲ್ಲಿ. ಚಂದಯ್ಯನವರು ಹೇಳ್ತಾರೆ, ನನ್ನ ಕಾಯಕದಲ್ಲಿ ದಾಟು ಬರ್ತಾ ಇದೆ, ನಾನು ನನ್ನ ಕಾಯಕವನ್ನು ನಾನು ಮುಂದುವರಿಸ್ತೀನಿ ಅನ್ನುವಂಥದ್ದನ್ನು ನೋಡಿ. ಎಷ್ಟು ಕಾಯಕ ನಿಷ್ಠೆಯಾಗಿರಬೇಕು ನೂಲಿ ಚಂದಯ್ಯನವರು. ಮಾನವನನ್ನು ಮಹಾದೇವನನ್ನಾಗಿರಿಸಿರ್ತಕ್ಕಂತಹ ಕಲ್ಯಾಣ ಹಾಗೂ ಬಸವಣ್ಣ ಶರಣರು ಇವರನ್ನು ಲೋಕಕ್ಕೆ ಪರಿಚಯಿಸಿ 8ನೇ ಅದ್ಭುತಕ್ಕೆ ದಾಖಲೆಗೊಳಿಸತಕ್ಕಂತಹ ಹೊಣೆಗಾರಿಕೆ ನಮ್ಮ ನಿಮ್ಮೆಲ್ಲರ ಮೇಲಿದೆ ಅನ್ನೋದನ್ನು ನಾವು ಮರೆಯಬಾರದು.
ಈ ನಾಡಿನಲ್ಲಿ ಬದುಕುತ್ತಿರ್ತಕ್ಕಂಥ ನಮ್ಮೆಲ್ಲರ ಹೊಣೆ ಕಲ್ಯಾಣ ರಾಜ್ಯದ ನಿರ್ಮಾಣದ ಕಡೆಗೆ ಇರಬೇಕು. ಶರಣ ನುಲಿಯ ಚೆನ್ನಯ್ಯನವರ ಜೀವನ ಸಾಧನೆಯನ್ನು ನಾಡಿಗೆ ಪರಿಚಯಿಸ್ತಕ್ಕಂಥ ಒಂದು ಸದಾವಕಾಶ ಕೊಟ್ಟಿರ್ತಕ್ಕಂಥ ಕರ್ನಾಟಕ ಸರ್ಕಾರಕ್ಕೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ನಮ್ಮೆಲ್ಲರ ಭಾಗ್ಯ ತಡವಾಗಿ ಆದರೂ ಕೂಡ ಈ ನುಲಿಯ ಚೆನ್ನಯ್ಯನವರ ಬಗ್ಗೆ ಇವತ್ತು ಜಗತ್ತಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ನಿರ್ಣಯ ಸರ್ಕಾರ ತೆಗೆದುಕೊಂಡಿದ್ದು ಅದು ಮುಂದಿನ ಜನಾಂಗ ನಿರ್ಮಾಣದ ಒಂದು ದೊಡ್ಡ ಹೊಣೆಯನ್ನು ಪೂರೈಸಿದೆ ಅಂತಕ್ಕಂಥದ್ದನ್ನು ಮರೆಯುವಂತಿಲ್ಲ. ಇಂಥ ಒಂದು ನುಲಿಯ ಚೆನ್ನಯ್ಯನವರಂತ ಈಗ ನಮ್ಮ ಸಂಸದರು ನಮ್ಮ ಮಂತ್ರಿಗಳು ಹೇಳಿದ್ರು. ಇವತ್ತು ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತವ್ರು ಇವತ್ತು ಮಾತಾಡಿದ್ದು ನೋಡಿದ್ರು. ಇದು ಒಂದು ಹೊಣೆಗಾರಿಕೆಯುಳ್ಳ ಜನಪ್ರತಿನಿಧಿಯ ನಡೆಯಾಗಿತ್ತು. ಅವರು ಮಾತನಾಡಿದ್ರೆ ಸುಮ್ಮನೆ ಏನೋ ಹೋಗೋಣ, ಒಂದು 4 ಮಾತು ಹೇಳಿ ಬರೋಣ, ಯಾವುದೋ ಒಂದು ರಾಜಕೀಯದ ಮಾತು ಒಂದು ಕೂಡ ಆಗಲಿಲ್ಲ ಅವರು. ಇಷ್ಟು ಚೆಂದಾಗಿ ನುಲಿಯ ಚೆನ್ನಯ್ಯನವರ ಜೀವನದ ಒಂದು ಘಟನೆ ಹೇಳಿದಾರಲ್ಲ, ನಮಗೆ ಬೇಕಂತ ಪ್ರತಿನಿಧಿಗಳು ಅಂತ ನಮಗೆಲ್ಲರಿಗೂ ಕೂಡ ಅನ್ನಿಸ್ತದೆ. ಅಂಥ ವಚನಗಳು, ಕ್ಲಿಷ್ಟವಾಗಿರ್ತಕ್ಕಂಥ ವಚನವನ್ನು ಬಿಡಿಸಿ ನುಲಿಯ ಚೆನ್ನಯ್ಯನವರ ಜೀವನದ ಕಥೆಯನ್ನು ನಮಗೆ ಇವತ್ತು ದಿವಸ ತಿಳಿಸ್ಕೊಟ್ಟಿದ್ದಾರೆ. ಅವರ ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ಜನರು ಸರಿಯಾದ ಮಾಹಿತಿಯನ್ನು ಹೊಂದಿರಬೇಕು. ಸಂವಿಧಾನದನ್ವಯ ನಮ್ಮ ಧ್ವಜವು ಕೈಯಿಂದ ನೂತಿದ್ದ ಖಾದಿ ಬಟ್ಟೆಯಿಂದ ತಯಾರಿಸಿರಬೇಕು. ಧ್ವಜದ ತಯಾರಿಕೆ, ಹಾರಿಸುವುದು ಹಾಗೂ ಇಳಿಸುವ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಕಟ್ಟುನಿಟ್ಟಿನ ನಿಯಮಗಳಿವೆ. ಅವುಗಳನ್ನು ಸಾಧಾರಣವಾಗಿ ಯಾರೂ ಕೂಡ ಪಾಲಿಸದೇ ಇರುವುದರಿಂದ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿಯವರು ಬೇಸರವನ್ನು ವ್ಯಕ್ತಪಡಿಸಿದರು. ಅವರು ಜೈ ಹಿಂದ್ ಹಿರಿಯ ನಾಗರಿಕರ ಸೇವಾ ಸಂಘ ಹಾಗೂ ಭಾರತ್ ಸೇವಾದಳ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ 75ನೇ ಸ್ವಾತಂತ್ರ್ಯ ದಿನೋತ್ಸವದ ಹರ್ ಘರ್ ತಿರಂಗ ಅಭಿಯಾನದ ನಿಮಿತ್ತ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಮಾಹಿತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದರು. 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ನಿಮಿತ್ತ ಬೀದರ್ನಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ನಡಿಗೆ ಆಯೋಜನೆ ಮಾಡಲಾಗಿತ್ತು. ನಡಿಗೆಗೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿಯವರು, ದೇಶವು ಧ್ವಜವು ಜಾತಿ, ಮತ, ಪಂಥ, ಧರ್ಮಕ್ಕಿಂತ ದೊಡ್ಡ ಸ್ಥಾನದಲ್ಲಿದೆ. ಎಲ್ಲರೂ ರಾಷ್ಟ್ರಧ್ವಜವನ್ನು ಗೌರವದಿಂದ, ಅಭಿಮಾನದಿಂದ, ಶ್ರದ್ಧೆಯಿಂದ ಗೌರವಿಸಬೇಕು. ಆಗಸ್ಟ್ 13ರಿಂದ 15ರವರೆಗೆ ನಡೆಯುವ ಮನೆ ಮನೆಯಲ್ಲಿ ರಾಷ್ಟ್ರಧ್ವಜ ಕಡ್ಡಾಯವಾಗಿ ಹಾರಿಸಬೇಕೆಂದು ಮನವಿ ಮಾಡಿ ರಾಷ್ಟ್ರೀಯ ಭಾವೈಕ್ಯತೆ ಚಿರಾಯುವಾಗಲೆಂದು ಶುಭ ಹಾರೈಸಿದರು. ನಡಿಗೆಯು ಜಾಮಿಯಾ ಮಸ್ಜಿದ್ನಿಂದ ಪ್ರಾರಂಭವಾಗಿ ವಿಶ್ವಗುರು ಬಸವಣ್ಣನವರ ವೃತ್ತದಲ್ಲಿ ಮುಕ್ತಾಯಗೊಂಡಿತು. ಸದ್ಯದ ಮಟ್ಟಿಗೆ 75ನೇ ಸ್ವಾತಂತ್ರ್ಯ ದಿನೋತ್ಸವಕ್ಕೆ ಸರ್ಕಾರವು ಧ್ವಜದ ನಿಯಮಗಳಲ್ಲಿ ಕೆಲವು ಮಾರ್ಪಾಡು ಮಾಡಿದ್ದು, ಅದು ಕೇವಲ ಈ ಸ್ವಾತಂತ್ರ್ಯೋತ್ಸವಕ್ಕೆ ಮಾತ್ರ ಸೀಮಿತವಾಗಿದೆ ಎಂದು ಹೇಳಿದರು. ರಾಷ್ಟ್ರಧ್ವಜವು ದೇಶದ 150 ಕೋಟಿ ಜನರ ಜೀವಾಳವಾಗಿದ್ದು, ಅದನ್ನು ನಾವು ಗೌರವದಿಂದ ನೋಡಬೇಕು. ಯಾವುದೇ ಕಾರಣಕ್ಕೂ ಧ್ವಜಾರೋಹಣವನ್ನು ನಿಗದಿತ ಸಮಯಕ್ಕಿಂತ 1 ನಿಮಿಷದಷ್ಟು ತಡ ಮಾಡಬಾರದೆಂದು ಒತ್ತಿ ಹೇಳಿದರು. ಸಂಸ್ಥೆಯ ಅಧ್ಯಕ್ಷರಾದ ರಾಮಕೃಷ್ಣ ಮುನ್ಗ್ಯಾಲ್ ಅವರು ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ವೀರಭದ್ರಪ್ಪ ಉಪ್ಪಿನ್, ಸಂಸ್ಥೆಯ ಗೌರವಾಧ್ಯಕ್ಷರಾದ ಪ್ರೊಫೆಸರ್ ದೇವೇಂದ್ರ ಕಮಲ್, ಕೋಶಾಧ್ಯಕ್ಷರಾದ ಗಂಗಪ್ಪ ಸಾವಳೆ, ಬೀದರ್ ಜಿಲ್ಲೆಯ ಭಾರತ್ ಸೇವಾದಳದ ಸಂಘಟಕರಾದ ಸಿದ್ದಣ್ಣ ಯಳಸಂಗ ಹಾಗೂ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಮಾರುತಿರಾವ್ ಸೂರ್ಯವಂಶಿ ಅವರು ರಾಷ್ಟ್ರಧ್ವಜದ ವೈಜ್ಞಾನಿಕವಾದ ನಿರ್ವಹಣೆಯ ಪ್ರಾತ್ಯಕ್ಷಿಕೆ ಹಾಗೂ ರಾಷ್ಟ್ರಗೀತೆ ಗಾಯನದ ಬಗ್ಗೆ ಮನಮುಟ್ಟುವಂತೆ ತಿಳಿಸಿಕೊಟ್ಟರು. ಇದೇ ವೇಳೆ ಕೆವಿ ಪಾಟೀಲ್, ಶ್ರೀಮತಿ ಲಲಿತಾ ಮುನ್ಗ್ಯಾಲ್, ರಾಜೇಂದ್ರ ಸಿಂಗ್ ಪವಾರ್, ಎಸ್.ವಿ. ಕಲ್ಮಠ್, ರಾಮಕೃಷ್ಣನ್ ಸಾಳೆ, ವಿಜಯ್ ಕುಮಾರ್ ಸೂರ್ಯನ್, ಅರವಿಂದ್ ಕುಲಕರ್ಣಿ, ಗುಂಡೇರಾವ್ ದೇಶಮುಖ್, ಮಚೇಂದ್ರ ಎಕ್ಲಾರ್, ದತ್ತಾತ್ರೇಯ ಕುಲಕರ್ಣಿ, ಶಂಕರ್ ಚಿದ್ರಿ, ಸಂಕ್ಷೆಟ್ಟಿ ಜಗದೇವ, ದತ್ತಾತ್ರಿ ಗುಮ್ಮಳ, ಸೋಮೇಶ್, ಬಸವರಾಜ್ ಘಾಳೆ, ವಿಜಯ್ ಕುಮಾರ್ ಆತನೂರ್, ಅಂತೇಶ್ವರ ಶೆಟ್ಕಾರ್, ನಾರಾಯಣರಾವ್ ಕಾಂಬ್ಳೆ, ರಾಮಚಂದ್ರ ಗಜ್ರೆ, ಸಿಮ್ರಾನ್ ಕೌರ್ ಅವರು ಸೇರಿದಂತೆ ಮುಂತಾದವರು ಭಾಗವಹಿಸಿದರು. ಅದು ಮಾಡಬೇಕು. ಯಾಕೆ ಹೇಳಿದ್ರು ಧ್ವಜಗಳು ಸಿಗಲ್ಲ ಅಂದ್ರೆ ಯಾಕಾಯಿತು? ನಿಮ್ಮ ನಿರ್ಲಕ್ಷ್ಯದಿಂದ. ಒಂದು 5 ವರ್ಷ ಮುಂದೆ ನೀವು ಆ ರೀತಿ ಹೇಳಿದ್ರೆ 75 ವರ್ಷಕ್ಕೆ ಅರ್ಥ. ಇವತ್ತು ಎಲ್ಲ ತಲೆಗೆ ಧ್ವಜ ಬಂತು, ಆದರೆ ಖಾದಿ ಧ್ವಜ ಕಂಬದು ಬಂದಿಲ್ಲ. ಯಾವುದ್ರಲ್ಲಿ ನಡೀತದೆ ಅಂತ. ಅದಕ್ಕೆ ತಮ್ಮದನ್ನು ನಾನು ವಿನಂತಿ ಮಾಡೋದೇನೆಂದರೆ, ತಾವು ಈ ಹಿರಿಯರು ಎಲ್ಲರಿಗೆ ಆ ರೀತಿಯನ್ನು ಮುಂದೆ ಬರುವಾಗ ಆ ರೀತಿಯಾದ ನಾವು ವ್ಯವಸ್ಥೆ ಮಾಡ್ಕೊಳ್ಬೇಕು. ನಮ್ಮನ್ನು ನಾವು ಅದು ಅರಿತುಕೊಳ್ಬೇಕು. ನಮ್ಮ ಧ್ವಜ ಸರಳವಾಗಿ ಹೇಗೋ ನಮಗೆ ಬಂದಿದ್ದಲ್ಲ, ತುಂಬ ಕಷ್ಟಪಟ್ಟು ಬಂದಿದ್ದು. ಆದರೆ ಧ್ವಜ ಒಳ್ಳೆ ಒಂದು ಕಲ್ಪನೆ ಬರ್ತದೆ. ಮಠದಲ್ಲಿ ಧ್ವಜ ಹಾರಿಸ್ತಾರೆ, ಮಸ್ಜಿದ್ನಲ್ಲಿ ಹಾರಿಸ್ತಾರೆ, ಚರ್ಚದ ಮೇಲೆ ಹಾರಿಸ್ತಾರೆ, ಸಂಘ ಸಂಸ್ಥೆಗಳ ಮೇಲೆ ಹಾರಿಸ್ತಾರೆ. ಹೋರಾಟಗಾರರು ತಮ್ಮದು ಒಂದೊಂದು ಧ್ವಜ ಮಾಡ್ಕೊಂಡಾರೆ. ಧ್ವಜ ಎಲ್ಲಕ್ಕೂ ಮರ್ಯಾದೆ ಇದೆ. ಅದಕ್ಕೆ ಎಲ್ಲ ಧ್ವಜ ಗೌರವ ಕೊಡಬೇಕು. ಆದರೆ ರಾಷ್ಟ್ರ ಧ್ವಜಕ್ಕಿಂತಲೂ ದೊಡ್ಡದು ಯಾವ ಧ್ವಜನೂ ಅಲ್ಲ. ಮಠದ ಮೇಲೆ ಹಾರಿಸ್ತಕ್ಕಂಥ ಧ್ವಜ ಅಲ್ಲ, ಜಗದ್ಗುರುಗಳು ಹಾರಿಸ್ತಕ್ಕಂಥ ಧ್ವಜಗಳು ಅಲ್ಲ, ಯಾವುದಾದ್ರೂ ಮಸ್ಜಿದ್ ಮೇಲೆ ಹಾರಿಸ್ತಕ್ಕಂಥ ಧ್ವಜ ಅಲ್ಲ, ಚರ್ಚಿನ ಮೇಲೆ ಬಿಷಪ್ನವ್ರು ಹಾರಿಸ್ತಕ್ಕಂಥ ಧ್ವಜ ದೊಡ್ಡದಾಗೋದಿಲ್ಲ.
ನಮ್ಮ ರಾಷ್ಟ್ರ ಧ್ವಜ ಎಲ್ಲಕ್ಕಿಂತಲೂ ಶ್ರೇಷ್ಠ ಧ್ವಜ. ಆ ಧ್ವಜದ ಬಗ್ಗೆ ಒಂದು ಸ್ವಲ್ಪ ಒಂದೇ ಸಲ ಈ ರೀತಿಯಿಂದ ಬಂದಿಲ್ಲ ನಮ್ಮದಕ್ಕೆ. ಇವತ್ತೇ ನಾವು ಹಾರಿಸ್ತೇವೆ, ಈ ರೀತಿ ಇಟ್ಟಿಲ್ಲ. ಧ್ವಜದ ಕಲ್ಪನೆಯೇ ನಮಗಿದ್ದಿಲ್ಲ. ಯಾಕಿದ್ದಿಲ್ಲ? ಧ್ವಜ ಇತ್ತು, ಮಠದ ಮೇಲೆ ಹಾರಿಸೋದು ಧ್ವಜ ಗೊತ್ತಿತ್ತು, ನಮಗೆ ಮಸೀದಿ ಮೇಲೆ ಹಾರಿಸೋದು ಗೊತ್ತಿತ್ತು. ರಾಷ್ಟ್ರ ಧ್ವಜದ ಬಗ್ಗೆ ನಮಗೆ ಕಲ್ಪನೆ ಇದ್ದಿಲ್ಲ. ಯಾಕೆ? ನಮಗೆ ರಾಷ್ಟ್ರ ಸ್ವತಂತ್ರ ನಾವಿದ್ದಿಲ್ಲ. ಸ್ವತಂತ್ರ ಏನೂ ಗೊತ್ತಿದ್ದಿಲ್ಲ. ನಿಜಾಮಿದ್ರು ನಿಜಾಮ್ ಧ್ವಜ ಹಾರಿಸಿದ್ರು, ಅಂಗ್ರೇಜರಿದ್ರು ಅಂಗ್ರೇಜರ ಧ್ವಜ ಹಾರಿಸಿದ್ರು. ನಮ್ಮದೊಂದು ಧ್ವಜ ಬೇಕು ಎಂಬ ಕಲ್ಪನೆಯೇ ಇಲ್ಲ. ಅದು ಮೊಟ್ಟ ಮೊದಲು 1906ರಲ್ಲಿ ಈ ರೀತಿ ಧ್ವಜ ಬಂತು. ಅದು ಯಾವ ರೀತಿ ಬಂತಂದ್ರೆ तिरंगा चढ़ाना है, तिरंगा हमारी शान है, तिरंगा हमारी शान है, तिरंगा हमारी मान है, तिरंगा हमारी शक्ति है, तिरंगा हमारी भक्ति है। घर घर तिरंगा चढ़ाना है, हमें घर घर तिरंगा चढ़ाना है। ಇಡೀ ದೇಶವೇ ಆಜಾದಿ ಕಾ ಅಮೃತ ಮಹೋತ್ಸವ ಆಚರಿಸಲಾಗುತ್ತಿರುವ ಪ್ರಯುಕ್ತ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಉಮಾಕಾಂತ್ ನಾಗಮಾರಪಳ್ಳಿಯವರು ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳಿಗೆ ರಾಷ್ಟ್ರಧ್ವಜವನ್ನು ನೀಡಿ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳ ಮೇಲೆ ಆಗಸ್ಟ್ 13ರಿಂದ 15ರವರೆಗೆ 3 ದಿವಸಗಳ ಕಾಲ ವಿಜೃಂಭಣೆಯಿಂದ ಧ್ವಜಾರೋಹಣ ಮಾಡಬೇಕೆಂದು ಸಲಹೆ ನೀಡಿದರು. ಗಡಿಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದ ಯೋಧರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸಿದರಲ್ಲದೆ ಇದೊಂದು ರಾಷ್ಟ್ರಭಕ್ತಿಯ ಸಂಕೇತವಾಗಿದೆ. ತಪ್ಪದೆ ಹಾರಾಟ ಮಾಡಬೇಕೆಂದು ತಿಳಿಸಿದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ವಿಜಯಕುಮಾರ್ ಪಾಟೀಲ್ ಗಾದ್ಗಿ ಮಾತನಾಡಿದರು. ಇದೇ ವೇಳೆ ಪರಮೇಶ್ ಮುಗಟೆ, ಬ್ಯಾಂಕಿನ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಮಹಾಜನ್, ಪ್ರಧಾನ ವ್ಯವಸ್ಥಾಪಕರಾದ ವಿಠ್ಠಲ್ ರೆಡ್ಡಿ ಎಡಮಲ್ಲೆ, ಚನ್ನಬಸಯ್ಯ ಸ್ವಾಮಿ, ಉಪಪ್ರಧಾನ ವ್ಯವಸ್ಥಾಪಕರಾದ ಅನಿಲ್ ಪಾಟೀಲ್, ಸದಾಶಿವ ಪಾಟೀಲ್, ದೀನ್ ದಯಾಳ್ ಮನ್ನಳ್ಳಿ ಮತ್ತು ರಾಜಶೇಖರಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಭಾವೈಕ್ಯತೆ ನಡಿಗೆಯಲ್ಲಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡೆಕ್ಕಾ ಕಿಶೋರ್ ಬಾಬು, ಪೂಜ್ಯ ಭಂತೆ ಜ್ಞಾನಸಾಗರ, ಭಾಲ್ಕಿಯ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಪೂಜ್ಯ ಡಾಕ್ಟರ್ ಸಿದ್ದರಾಮ ಶರಣರು ಬೆಲ್ದಾಳ್, ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳು ಹುಲ್ಸೂರು, ಅಕ್ಕ ಅನ್ನಪೂರ್ಣತಾಯಿ, ರೆವರೆಂಡ್ ದೇವದಾನಂ, ಮೌಲಾನಾ ಅಬ್ದುಲ್ ಗಫಾರ್ ಮುಫ್ತಿ, ಮುಫ್ತಿ ಸೈಯದ್ ಶಿರಾಜುದ್ದೀನ್, ಬಸವಪ್ರಭು ಸ್ವಾಮೀಜಿ, ಭಂತೆ ಅರ್ಚೆ ಸಮತಿ ಕೈಕೈ ಹಿಡಿದು ರಾಷ್ಟ್ರೀಯ ಭಾವೈಕ್ಯತೆ ನಡಿಗೆಗೆ ಸಾಥನ್ನು ನೀಡಿ ಹೆಜ್ಜೆ ಹಾಕಿ ಐತಿಹಾಸಿಕ ಭಾವೈಕ್ಯತೆಯ ಸಂದೇಶವನ್ನು ನೀಡಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ರೌಫುದ್ದೀನ್ ಕಚೇರಿವಾಲಾ, ಡಾಕ್ಟರ್ ಅಬ್ದುಲ್ ಖದೀರ್, ಅಬ್ದುಲ್ ಮನ್ನಾನ್ ಸೇಠ್, ವಿಜಯಕುಮಾರ್ ಆನಂದೆ, ಸಂಜಯ್ ಜಾಗೀರ್ದಾರ್, ಬಸವರಾಜ್ ಧನ್ನೂರ್, ರಾಜೇಂದ್ರ ಕುಮಾರ್ ಗಂದ್ಗೆ, ಸರ್ಫರಾಜ್ ಹಾಸ್ಮಿ, ಸೈಯದ್ ವಹೀದ್ ಲಖನ್, ಮಹೇಶ್ ಗೋರ್ನಾಳ್ಕರ್, ಶಿರೋಮಣಿ ಶ್ರೀಮಂಡಲ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಎಲ್ಲರೂ ಅವರವರ ಮನೆ ಮೇಲೆ ತ್ರಿವರ್ಣ ಧ್ವಜವನ್ನು 13, 14 ಮತ್ತು 15ನೇ ತಾರೀಕು ಹಗಲು ರಾತ್ರಿ ಕಂಟಿನ್ಯೂಸ್ ಆಗಿ ಹಾರಿಸಿಕೊಳ್ಬೇಕಾಗಿದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 3,50,000 ಧ್ವಜಗಳನ್ನು ಬೇರೆ ಬೇರೆ ಕಡೆಯಿಂದ ನಾವು ತರಿಸಿ ಈಗಾಗಲೇ ವಿತರಣೆಯನ್ನು ಮಾಡಿದ್ದೀವಿ. ಸಾಕಷ್ಟು ದಾನಿಗಳು ಸಹ ಈಗಾಗಲೇ ಧ್ವಜಗಳನ್ನು ಅವರು ತಮ್ಮ ಸ್ವಂತ ಖರ್ಚಿಗೆ ಖರೀದಿ ಮಾಡಿ ಅವರು ಸಹ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಎಲ್ಲ ಸಾರ್ವಜನಿಕರಲ್ಲಿ ನಮ್ಮದು ಏನು ವಿನಂತಿ ಅಂದರೆ 13, 14 ಮತ್ತು 15 ಈ 3 ದಿನಗಳಂದು ಅವರವರ ಮನೆ ಮೇಲೆ ರಾಷ್ಟ್ರಧ್ವಜವನ್ನು ಕಡ್ಡಾಯವಾಗಿ ಹಾರಿಸಿಕೊಳ್ಬೇಕು. ಇನ್ನು ಎರಡನೇದಾಗಿ 15ನೇ ತಾರೀಕು ಹೋದ ಮೇಲೆ 16ನೇ ತಾರೀಕು ಮುಂಜಾನೆ ಧ್ವಜವನ್ನು ಮಡಿಸಿ ಅವ್ರವ್ರ ಮನೆಯಲ್ಲಿ ಇಟ್ಕೋಬೇಕು. ಅದನ್ನು ಕೆಳಗಡೆ ಒಗೆಯೋದಾಗಲಿ, ಕಸದ ಪುಟ್ಟಿಯಲ್ಲಿ ಒಗೆಯೋದಾಗಲಿ ಮಾಡಬಾರ್ದು. ನಾವು ಆರಿಸೋದ್ರೊಳಗೆ ಎಷ್ಟು ಜವಾಬ್ದಾರಿ ಇರ್ತೈತಿ ಅದನ್ನು ಮಡಿಸಿ ಒಂದು ಕಡೆ ಇಟ್ಕೊಳ್ಳೋದ್ರಲ್ಲಿ ನಾವು ಅಷ್ಟೇ ಜವಾಬ್ದಾರಿಯನ್ನು ಇಟ್ಕೋಬೇಕು. ಆಮೇಲೆ ವಿಶೇಷವಾಗಿ ನಮ್ಮಲ್ಲಿ ರಾಷ್ಟ್ರ ಭಕ್ತಿ ಮತ್ತು ರಾಷ್ಟ್ರ ಪ್ರೀತಿಗೆ ಯಾವುದೇ ಸಮುದಾಯ, ಜಾತಿ ಅಥವಾ ಧರ್ಮದ ಯಾವುದೇ ಅಂಕುಶಗಳಿಲ್ಲ. ರಾಷ್ಟ್ರಧ್ವಜ ಎಲ್ಲರನ್ನೂ ಮತ್ತು ಮೀರಿದ್ದು ಮತ್ತು ಎಲ್ಲರನ್ನೂ ಒಳಗೊಂಡಿದ್ದಿದೆ. ಈ ರಾಷ್ಟ್ರ ಪ್ರೀತಿ ಮತ್ತು ರಾಷ್ಟ್ರಭಕ್ತಿಯನ್ನು ನಾವು ನೀವೆಲ್ಲ ಸೇರಿ ಬೆಳೆಸೋಣ. ಮತ್ತು ನಮಗೆ ಡ್ರೋನ್ದಿಂದ ಆಗಲಿ ಅಥವಾ ಆಕಾಶದಿಂದ ನೋಡಿದರೆ ಎಲ್ಲ ಮನೆಗಳ ಮೇಲೆ ರಾಷ್ಟ್ರಧ್ವಜ ಇರಂಗ ನಾವು ನೋಡ್ಕೋಬೇಕು. ಯಾವುದೋ ಒಂದು ಮನೆ ಮೇಲೆ ರಾಷ್ಟ್ರಧ್ವಜ
ಇಲ್ಲ ಅಂತಂದ್ರೂ ಆಜು ಬಾಜು ಅವ್ರ ಕಡೆಯಿಂದ ರಾಷ್ಟ್ರ ಧ್ವಜವನ್ನು ತಗೊಂಡು ಎಲ್ಲರೂ ಅವ್ರವ್ರ ಮನೆ ಮೇಲೆ ಕಂಪಲ್ಸರಿ ಆರಿಸಿಕೊಳ್ಳಬೇಕು ಎಂದು ನನ್ನ ವಿನಂತಿ ಇದೆ. ಇಷ್ಟು ದಿನ ಸೈಕಲ್ ಜಾಟ, ಬೈಕ್ ಜಾಟ ಮತ್ತು 1 ಕಿಲೋಮೀಟರ್ ರಾಷ್ಟ್ರಧ್ವಜ ಯಾತ್ರೆಯಲ್ಲಿ ತಾವೆಲ್ಲ ಪಾಲ್ಗೊಂಡು ಈ ಹರ್ಘರ್ ತಿರಂಗ ಮನೆ ಮೇಲೆ ತ್ರಿವರ್ಣ ಧ್ವಜ ಆರಿಸುವುದನ್ನು ತುಂಬ ಒಳ್ಳೆ ಪಬ್ಲಿಸಿಟಿ ಕೊಟ್ಟದಕ್ಕೆ ತಮ್ಮೆಲ್ಲರಲ್ಲಿ ಧನ್ಯವಾದಗಳು. ಥ್ಯಾಂಕ್ ಯು. ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ಭಾಲ್ಕಿ ತಾಲೂಕಿನ ಖಟಕ್ ಚಿಂಚೋಳಿ ಗ್ರಾಮದಲ್ಲಿ ಗ್ರಾಮದ ಯುವಕರು, ಹಿರಿಯರು ಹಾಗೂ ಶಾಲಾ ಮಕ್ಕಳಿಂದ ಹರ್ ಘರ್ ತಿರಂಗ ಕುರಿತು ಜಾಗೃತಿಯನ್ನು ಮೂಡಿಸಲಾಯಿತು. ಶಾಲಾ ಮಕ್ಕಳು ವೈವಿಧ್ಯಮಯ ದೇಶಭಕ್ತಿ ಗೀತೆಗಳ ಮುಖಾಂತರ ನೃತ್ಯವನ್ನು ಮಾಡುತ್ತಾ ಗ್ರಾಮದ ಜನತೆಗೆ ಮನೆಗಳ ಮೇಲೆ ತಿರಂಗ ಹಾರಾಟ ನಡೆಸಬೇಕೆಂದು ಸಲಹೆ ನೀಡಿದರು. ಎಬಿವಿಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ರೇವಣಸಿದ್ದ ಜಾಡರ್ ಅವರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನದ ಕುರಿತು ಸಮಗ್ರವಾಗಿ ಗ್ರಾಮದ ಜನತೆಗೆ ತಿಳಿಸಿ ಹೇಳಿದರು. ಅಲ್ಲದೆ ದೇಶದ ಏಳಿಗೆಗಾಗಿ ಒಂದಿಷ್ಟು ಸಮಯ ನಾವೆಲ್ಲರೂ ಕೂಡ ನೀಡಬೇಕಾಗಿದೆ ಎಂದು ತಿಳಿಸಿದರು. ಶಾಲಾ ಮಕ್ಕಳ ಪ್ರಭಾತ್ ಫೇರಿ ಸಾಲಾಗಿ ಶಿಸ್ತಿನಿಂದ ಇಡೀ ಗ್ರಾಮದ ತುಂಬೆಲ್ಲ ನಡೆಸಿ ಗಮನ ಸೆಳೆಯಲಾಯಿತು. ಗ್ರಾಮದ ಸಾವಿರಾರು ಜನರು ಈ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಹಾಗೂ ನಮ್ರ ವಿನಂತಿಯನ್ನು ಮಾಡಿಕೊಳ್ಳುತ್ತಾ 75ನೇ ಅಮೃತ್ ಮಹೋತ್ಸವದ ಅಂಗವಾಗಿ ಹಾಗೂ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಷೇರುದಾರರು ಸಹಕಾರಿ ಸಂಸ್ಥೆಗಳ ಮೇಲೆ ಹಾಗೂ ತಮ್ಮ ಮನೆಗಳ ಮೇಲೆ ದಿನಾಂಕ 13/8/22ರಿಂದ 15/8/22 ಸಾಯಂಕಾಲದವರೆಗೆ ಈ ಧ್ವಜವನ್ನು ಹಾರಿಸುವ ಮೂಲಕ ರಾಷ್ಟ್ರಭಕ್ತಿಯನ್ನು ಅಭಿವ್ಯಕ್ತಿಗೊಳಿಸುವ ಮೂಲಕ ನೀವೆಲ್ಲರೂ ಕೂಡ ಹರ್ ಘರ್ ತಿರಂಗ ಯೋಜನೆಯನ್ನು ಆಚರಣೆ ಮಾಡುವ ಮೂಲಕ ಈ ಸಂಭ್ರಮ ಆಚರಣೆಗೆ ತಳಪಾಯವನ್ನು ಹಾಕಿರ್ತಕ್ಕಂಥ ತನ್ನ ಜೀವನವನ್ನು ತ್ಯಾಗ ಹಾಗೂ ಬಲಿದಾನ ಮಾಡಿರ್ತಕ್ಕಂಥ ಈ ಸ್ವಾತಂತ್ರ್ಯ ಉತ್ಸವವನ್ನು ಆಚರಣೆಯಲ್ಲಿ ತಳಪಾಯ ಹಾಕಿಕೊಟ್ಟಂಥ ಎಲ್ಲ ಯೋಧರನ್ನು ಹಾಗೂ ಹಿರಿಯರನ್ನು ಸ್ಮರಣೆ ಮಾಡುತ್ತಾ ನೀವೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೊಟ್ಟಂಥ ಕರೆಯನ್ನು ಪ್ರತಿಯೊಬ್ಬರು ಸಹಕಾರಿಗಳು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ತಮ್ಮ ಮನೆಗಳ ಮೇಲೆ ಘರ್ ತಿರಂಗ ಈ ಸಂಭ್ರಮಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾ ನಮ್ಮ ರಾಷ್ಟ್ರಭಕ್ತಿಯನ್ನು ಅಭಿವ್ಯಕ್ತಿಗೊಳಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಳ್ತೇನೆ. ನಮಸ್ಕಾರ. ರಾಷ್ಟ್ರದ 75ನೇ ವರ್ಷದ ಸ್ವಾತಂತ್ರ್ಯ ಒಂದು ಸಂಭ್ರಮಾಚರಣೆ ಸಂದರ್ಭದಲ್ಲಿ ಆಜಾದಿ ಕಾ ಮಹೋತ್ಸವ ಸುವರ್ಣ ಮಹೋತ್ಸವದ ನಿಮಿತ್ತ ಇವತ್ತು ಕೇಂದ್ರ ಸರ್ಕಾರ ಇಡೀ ರಾಷ್ಟ್ರ ಮಟ್ಟದಲ್ಲಿ 25 ಕೋಟಿಗೂ ಹೆಚ್ಚು ಒಂದು ಹರ್ ಘರ್ ತಿರಂಗ ಅಭಿಯಾನ ಹಮ್ಮಿಕೊಂಡಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಕೂಡ 1.5 ಲಕ್ಷಕ್ಕೂ ಹೆಚ್ಚು ಮನೆಗಳ ಮೇಲೆ ಹರ್ ಘರ್ ತಿರಂಗ ಅಭಿಯಾನವನ್ನು ನಡೆಸಲಾಗ್ತಾಯಿದೆ. ಹಾಗೆ ಇವತ್ತು ಬೀದರ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ವತಿಯಿಂದ ಕೂಡ ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಇಡೀ ಜಿಲ್ಲಾ ಸಹಕಾರ ಕ್ಷೇತ್ರದಲ್ಲಿರುವಂಥ ಎಲ್ಲ ಸದಸ್ಯರಿಗೆ ಇವತ್ತು ಮಾನ್ಯ ಅಧ್ಯಕ್ಷರ ಮುಖಾಂತರ ವಿನಂತಿ ಮಾಡಲಾಗಿದೆ. ಈ ಒಂದು ರಾಷ್ಟ್ರವ್ಯಾಪಿ ಜನಾಂದೋಲನದ ಆಜಾದಿ ಕಾ ಅಮೃತ್ ಮಹೋತ್ಸವದ ಒಂದು ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸಹಕಾರ ಕ್ಷೇತ್ರ ಕೂಡ ಯಾವುದೇ ರೀತಿಯಲ್ಲಿ ಕೂಡ
ಇದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು. ಬರ್ತಕ್ಕಂಥ ದಿನಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಮತ್ತು ಇಡೀ ಜಿಲ್ಲೆಯಲ್ಲಿ ಕೂಡ ಸಹಕಾರ ಕ್ಷೇತ್ರದಿಂದ ಕೂಡ ಇವತ್ತು ಅತ್ಯಂತ ಒಂದು ಜನಾಂದೋಲನ ಮುಖಾಂತರ ಇವತ್ತು ನಾವು 75ನೇ ಸ್ವಾತಂತ್ರ್ಯ ಸಂಭ್ರಮಾಚರಣೆ ಮುಖಾಂತರ ಈ ಒಂದು ಸಹಕಾರ ಕ್ಷೇತ್ರವು ಕೂಡ ಇದರಲ್ಲಿ ಕೈ ಜೋಡಿಸಬೇಕಂತ ಒಂದು ನಿರ್ಧಾರ ಇವತ್ತು ಮಾನ್ಯ ಅಧ್ಯಕ್ಷರು ತಗೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಹಕಾರಿ ಬಂಧುಗಳು, ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಸದಸ್ಯರೆಲ್ಲರೂ ಕೂಡ ಇವತ್ತು ಅತ್ಯಂತ ಸಂತೋಷದಿಂದ ತಮ್ಮ ಕುಟುಂಬದ ಸಮೇತವಾಗಿ ಬರ್ತಕ್ಕಂಥ 15ನೇ ತಾರೀಕು ನಾವು ಕುಟುಂಬ ಸಮೇತವಾಗಿ ನಮ್ಮ ಮನೆ ಮೇಲೆ ಧ್ವಜಾರೋಹಣ ಮಾಡ್ತಾ ಇದ್ದೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬೀದರ್ ತಾಲೂಕಿನ ಮನ್ನಳ್ಳಿಯಲ್ಲಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ನಿಮಿತ್ತ ಮಾತೃಭೂಮಿ ಸೇವಾ ಪ್ರತಿಷ್ಠಾನ, ಸಮರ್ಥ ಸೇವಾ ಸಂಸ್ಥೆ, ಕನ್ನಡ ಸಾಹಿತ್ಯ ಪರಿಷತ್ತು ಇವರ ವತಿಯಿಂದ 108 ಅಡಿ ಉದ್ದದ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಿಂದ ಆರಂಭವಾದ ಯಾತ್ರೆ ಪೊಲೀಸ್ ಠಾಣೆ, ಬಸ್ ನಿಲ್ದಾಣ, ಸಂತೆ ಸೇರಿದಂತೆ ಪ್ರಮುಖ ರಸ್ತೆಗಳ ಮೂಲಕ ಗ್ರಾಮ ಪಂಚಾಯತ್ಗೆ ಸಾಗಿ ಕೊನೆಗೊಂಡಿತು. ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡು ಜಯಘೋಷಗಳನ್ನು ಕೂಗುತ್ತಾ ದೇಶಭಕ್ತಿಯನ್ನು ಜಾಗೃತಗೊಳಿಸಿದರು. ಇದೇ ಸಂದರ್ಭದಲ್ಲಿ KSIIDC ಅಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಮುಖಂಡರಾದ ಸಂಜಯ್ ಖೇಣಿ, APMC ಮಾಜಿ ಅಧ್ಯಕ್ಷರಾದ ಅನಿಲ್ ಪನ್ನಾಳೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಲ್ಲಾವುದ್ದೀನ್ ನಿರ್ಣಾ, ಪ್ರತಿಷ್ಠಾನದ ಅಧ್ಯಕ್ಷರಾದ ಗುರುನಾಥ ರಾಜ್ಗಿರ, ವಿನೋದ್ ಪಾಟೀಲ್, ವೀರೇಶ್ ಸ್ವಾಮಿ, ಪೃಥ್ವಿರಾಜ್, ಸಮದ್, ಧನರಾಜ್, PDO ರಾಮಣ್ಣ, ದೀಪಕ್ ಮನ್ನಳ್ಳಿ ಸೇರಿದಂತೆ ಅನೇಕರು ಈ ಯಾತ್ರೆಯಲ್ಲಿ ಭಾಗವಹಿಸಿದರು. ಲಕ್ಷಾಂತರ ಸ್ವತಂತ್ರ ಹೋರಾಟಗಾರರು ತಮ್ಮ ಪ್ರಾಣ ಸಮರ್ಪಣೆ ಮಾಡಿದರ ಫಲವಾಗಿ ಇವತ್ತು ನಾವೆಲ್ಲರೂ 75ನೇ ಅಮೃತ ಮಹೋತ್ಸವವನ್ನು ಅನುಭವಿಸ್ತಾ ಇದ್ದೇವೆ. ನಾವೆಲ್ಲರೂ ಪುಣ್ಯವಂತರು. ಆದರೆ ನಿಮ್ಗೆ ಗೊತ್ತಿರಲಿ, ಎಲ್ಲರೂ ತಾರನೇ ಅವಸ್ಥೆಯಲ್ಲೇ ತಾಯಿ ಭಾರತಿಗೋಸ್ಕರ ತಮ್ಮ ಪ್ರಾಣವನ್ನು ಸಮರ್ಪಣೆ ಮಾಡಿದ್ದಾರೆ. ಒಂದು ಕಡೆ ನಾವೆಲ್ಲರೂ ಚಂದ್ರಶೇಖರ್ ಆಜಾದ್ ಅವರ ಬಗ್ಗೆ ಕೇಳಿದ್ದೇವೆ. ಅವರು ಮೈ ಆಜಾದ್ ಹೂ ಆಜಾದಿ ರೋಗ ಅಂತಕ್ಕಂತಹ ಒಂದು ಘೋಷವಾಕ್ಯದೊಂದಿಗೆ ಆಂಗ್ಲರ ನಡಕವನ್ನು ಹುಟ್ಟಿಸಿದ್ರು. ಇವತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು, ಎಲ್ಲ ವೀರ ವನಿತರು ಕೂಡ ಯಾವುದಕ್ಕೂ ಕಡಿಮೆ ಇರಲಿಲ್ಲ, ಆಂಗ್ಲರಿಗೆ ತಕ್ಕ ಪಾಠ ಕಲಿಸಿದ್ರು. ಇವತ್ತು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಈ ರೀತಿ ಸಾವಿರಾರು ಲಕ್ಷಾಂತರ ಸ್ವತಂತ್ರ ಹೋರಾಟಗಾರರು ನಮ್ಮೆಲ್ಲರಿಗೂ ಪ್ರೇರಣೆ ಆಗಿದ್ದಾರೆ.
ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಅವರು ಗಲ್ಲಿಗೇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಅವನ್ನ ಒಂದು ತಿಳ್ಕೊಂಡಿದ್ದೇವೆ. ಅವರ ಒಂದು ಗಲ್ಲಿಗೇರ್ತಕ್ಕಂಥ ಸಂದರ್ಭದಲ್ಲಿ ಭಗತ್ ಸಿಂಗ್ನ ತಾಯಿಯವರು ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಭಗತ್ ಸಿಂಗ್ ಅವರು ಆ ತಾಯಿಯವರು ನೋಡಿ ತುಂಬಾ ರೋಷವಾಗಿ ಓಡ್ತಾರೆ. ಆಗ ತಾಯಿ ಯಾಕೆ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಆ ಭಗತ್ ಸಿಂಗನ ತಾಯಿ ಹೇಳ್ತಾ ಇದ್ದಾಳೆ, ನಾನು ಅಳ್ತಾ ಇಲ್ಲ ಮಗ, ನಿನ್ನಂಥ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕೆ ನಾನು ಪುಣ್ಯ ಪಟ್ಟಿದ್ದೀನಿ, ನನ್ನ ಹೊಟ್ಟೆಯಲ್ಲಿ ನಿನ್ನಂಥ ಒಬ್ಬ ರಾಷ್ಟ್ರಭಕ್ತನ ಹುಟ್ಟಿದೆ ಅಂತೇಳಿ ಹೆಮ್ಮೆಯಿಂದ ಇದು ಆನಂದದ ಕಣ್ಣೀರು ಅಂತ ಹೇಳ್ತಾಳೆ. ಇಂಥ ಒಂದು ತ್ಯಾಗ ಬಲಿದಾನದ ಒಂದು ಇತಿಹಾಸ ಹುಡ್ತಕ್ಕಂಥದ್ದು ಈ ಭಾರತ ಸ್ವತಂತ್ರ. ಹಾಗಾಗಿ ನಾವೆಲ್ಲರೂ ಕೂಡ ಈ 75ನೇ ಅಮೃತ ಸ್ವತಂತ್ರ ಮಹೋತ್ಸವವನ್ನು ಅನುಭವಿಸ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರಲಿ, ಇವತ್ತೇನು ದೇಶದ 75ನೇ ಸ್ವಾತಂತ್ರ್ಯದ ಈ ಒಂದು ಅಮೃತ ಮಹೋತ್ಸವದಲ್ಲಿ ದೇಶದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಯಾವ ಒಂದು ಶತಮಾನಗಳಿಂದ ನೆನಗುದಿಗೆ ಬಂದಿರತಕ್ಕಂಥ ಅಯೋಧ್ಯೆ ಪುರುಷ ರಾಮ ಜನ್ಮಭೂಮಿ ರಾಮ ಮಂದಿರ ನಿರ್ಮಾಣ ಆಗಿರ್ಬೋದು. ಯಾಕಂದ್ರೆ ಇದು ರಾಮ ಮಂದಿರ ಕೇವಲ ಒಂದು ಧರ್ಮಕ್ಕಲ್ಲ, ಒಂದು ಜಾತಿಗಲ್ಲ, ಇದು ರಾಷ್ಟ್ರ ಮಂದಿರ. ಏನು ಮಹಾತ್ಮ ಗಾಂಧೀಜಿಯವರು ಕನಸು ಕಂಡಿದ್ರು ರಾಮರಾಜ್ಯ ಅಂತಕ್ಕಂಥದ್ದು ರಾಮ ಮಂದಿರ ನಿರ್ಮಾಣ ಮೂಲಕ ಆಗ್ತಾ ಇದೆ. ಅಷ್ಟೇ ಗೊತ್ತು, ಜಮ್ಮು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ ಹೇಳ್ತೇವೆ. ಇವತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೂಡ ಪ್ರತ್ಯೇಕ ಏನು ಒಂದು ದೇಶದಲ್ಲಿ 2 ಜೆಂಡಾ 2 ಸಂವಿಧಾನ 2 ಕಾನೂನು ಇರಬಾರ್ದು ಅಂತಕ್ಕಂಥದ್ದು ನಮ್ದೇನು ಆಗ್ರಹ ಇತ್ತು. ಅದರಂತೆ ಗೊತ್ತಾ 370 ಅಂತಕ್ಕಂಥ ಪ್ರತ್ಯೇಕ ಕಾಯ್ದೆಯನ್ನು ಹೋಗಲಾಡಿಸಿ ಇಡೀ ದೇಶದಂತ ಒಂದೇ ಕಾನೂನು, ಒಂದೇ ಸಂವಿಧಾನ, ಒಂದೇ ತಿರಂಗ ಅಂತಕ್ಕಂಥದ್ದು ಸಂದೇಶವನ್ನು ಈಗಾಗಲೇ ಕೊಡಲಾಗಿದೆ. ಈ ರೀತಿ ಹಲವು ದೇಶದಲ್ಲಿ ಬದಲಾವಣೆ ಆಗಿದೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ದೇಶ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ಕೇವಲ ದೇಶದಲ್ಲಿ ಅಷ್ಟೇ ಅಲ್ಲ, ಇವತ್ತು ವಿದೇಶದಲ್ಲೂ ಕೂಡ ಭಾರತ ಇಡೀ ಜಗತ್ತು ಗರ್ಗಾಗುವಂತಾಗ್ತಾ ಇದೆ. ಏನು ಯೋಗ ಅಂತ ಹೇಳ್ತೀವಿ, ಜೂನ್ 21 ಇವತ್ತು 200ಕ್ಕೂ ಅಧಿಕ ದೇಶಗಳು ವಿಶ್ವ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದೆ. ಇವತ್ತು ಆಯುರ್ವೇದ ಕೊಟ್ಟಿರ್ತಕ್ಕಂಥದ್ದು ಭಾರತ ಇಡೀ ವಿಶ್ವ ಇವತ್ತು ಆಯುರ್ವೇದವನ್ನು ಅಪ್ಕೊಳ್ತಾ ಇದೆ. ಇವತ್ತು ಭಾರತದ ಸಂಸ್ಕೃತಿ ಪರಂಪರೆಯನ್ನ ಇಡೀ ವಿಶ್ವವೇ ಅಪ್ಕೊಳ್ತಾ ಇದೆ. ಯಾವ ಒಂದು ಕಾಲದಲ್ಲಿ ಅಮೆರಿಕ ಅಂತಕ್ಕಂಥ ದೇಶಗಳು ವೀಸಾ ಕೊಡಲಿಕ್ಕೆ ನಿರಾಕರಣೆ ಮಾಡ್ತಾ ಇದ್ದವು ಭಾರತೀಯರಿಗೆ, ಇವತ್ತು ಭಾರತವನ್ನು ಹೋಳಿಕೊಂಡಾಗ್ತಾ ಇದ್ದಾರೆ. ಇದು ಈ ಭಾರತದ ಅಭಿವೃದ್ಧಿ. ಕಳೆದ 75 ವರ್ಷಗಳಲ್ಲಿ ಸಾಕಷ್ಟು ದೇಶ ಅಭಿವೃದ್ಧಿ ಹೊಂದಾಗ್ತಾ ಇದೆ. ನಮ್ಮೆಲ್ಲರ ಏನು ಗುರಿ ಇದೆ, ಪರಂ ವೈ ಭವನ್ಯೇತು ಮೇತ ಸ್ವರಾಷ್ಟ್ರಂ. APJ ಅಬ್ದುಲ್ ಕಲಾಂ ಅವರು ಇಂಡಿಯಾದಲ್ಲಿ ಹುಟ್ಟಬೇಕಂತ ಸೂಪರ್ ಪವರ್ ಅಂತ ಹೇಳ್ತಾ ಇದ್ರು. ಅವರ ಕೃಷ್ಣಂತೆ ಭಾರತ ಇದೀಗ ಸೂಪರ್ ಪವರ್ ಆಗಲಿಕ್ಕೆ ಹೊರಟಿದೆ. ಬೀದರ್ ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕರಾದ ಅಶೋಕ್ ಖೇಣಿಯವರ ನೇತೃತ್ವದಲ್ಲಿ ಮನ್ನಳ್ಳಿ ಗ್ರಾಮದಲ್ಲಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಬಲಿಷ್ಠ ಭಾರತ ಪಾದಯಾತ್ರಾ ಕಾರ್ಯಕ್ರಮ ನಡೆಯಿತು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಈಶ್ವರ್ ಖಂಡ್ರೆಯವರು ಸಸಿಗೆ ನೀರೆರೆಯುವ ಮೂಲಕ ಪಾದಯಾತ್ರೆಗೆ ಚಾಲನೆಯನ್ನು ನೀಡಿದರು. ಸ್ವಾತಂತ್ರ್ಯ ಭಾರತದ ಅಮೃತ ಮಹೋತ್ಸವ ಅಂಗವಾಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಸುಮಾರು 18 ಕಿಲೋಮೀಟರ್ ಪಾದಯಾತ್ರೆ ಮನ್ನಳ್ಳಿಯಿಂದ ಚಾಲನೆಗೊಂಡು ಯಕತ್ಪುರ್, ಸಾತೊಳ್ಳಿ, ಬುಧೇರಾ, ಖಶಂಪುರ್, ಕಮಠಾಣದಲ್ಲಿ ಸಮಾರೋಪಗೊಂಡಿತು. ನಮ್ಮ ಈ ಕಾರ್ಯಕ್ರಮಕ್ಕೆ ಮನಾಲಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಕೂಡ ನಮಗೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಆಗಸ್ಟ್ 13ರಿಂದ 15ರವರೆಗೆ ಹರ್ ಘರ್ ತಿರಂಗ ಯೋಜನೆಯಡಿಯಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಹೇಗೆ ಹಾರಿಸಬೇಕು ಎಂಬ ಕುರಿತು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿಯವರು ಸಲಹೆಯನ್ನು ನೀಡಿದರು. ಧ್ವಜವನ್ನು ಅತಿ ಎತ್ತರದಲ್ಲಿ ಹಾರಾಟ ಮಾಡಬೇಕು. ಈ 3 ದಿವಸಗಳ ಕಾಲ ಸರ್ಕಾರಿ ಕಚೇರಿಗಳಲ್ಲಿ ಮುಂಜಾನೆ 10ರಿಂದ ಸಾಯಂಕಾಲ 5:30ರವರೆಗೆ ಮಾತ್ರ ಧ್ವಜಾರೋಹಣ ಮಾಡಬೇಕು. ನಂತರ ಆ ಧ್ವಜವನ್ನು ತೆಗೆದಿಡಬೇಕು. ಆಗಸ್ಟ್ 15ರ ಬಳಿಕ ಧ್ವಜವನ್ನು ಸರಿಯಾಗಿ ಮಡಿಚಿ ಶಿಸ್ತಿನಿಂದ ಮನೆಯಲ್ಲಿ ಇಡಬೇಕು. ಎಲ್ಲೆಂದರಲ್ಲಿ ರಾಷ್ಟ್ರಧ್ವಜವನ್ನು ಇಡದೆ ಅದಕ್ಕೆ ಸೂಕ್ತ ಗೌರವ ಕೊಡುವ ನಿಟ್ಟಿನಲ್ಲಿ ನಡೆದುಕೊಳ್ಳಬೇಕೆಂದು ಡಿಸಿಯವರು ಜನರಿಗೆ ಸಲಹೆಯನ್ನು ನೀಡಿದರು. ಈ ಪಾದಯಾತ್ರೆ ಸಂದರ್ಭದಲ್ಲಿ ಮಾನ್ಯ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ಭಾಲ್ಕಿ ಶಾಸಕರಾದ ಶ್ರೀ ಈಶ್ವರ್ ಖಂಡ್ರೆಯವರು ಮಾತನಾಡಿ, ತ್ರಿವರ್ಣ ಧ್ವಜಕ್ಕಾಗಿ ಅನೇಕ ಜನ ಮಹಾತ್ಮರು ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಅವರಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಇಂದು ಈ ಪಾದಯಾತ್ರೆಯನ್ನು ಮಾಜಿ ಶಾಸಕರಾದ ಶ್ರೀ ಅಶೋಕ್ ಖೇಣಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬ್ರಿಟಿಷರಿಂದ ಲಾಠಿ ಏಟು ತಿಂದು ದೇಶಕ್ಕಾಗಿ ಹೋರಾಟ ಮಾಡಿದ ಹೋರಾಟಗಾರರ
ತ್ಯಾಗ ಮತ್ತು ಬಲಿದಾನ ಜನತೆಗೆ ತಿಳಿಸುವ ನಿಟ್ಟಿನಲ್ಲಿ ಚಳಿ ಮಳೆ ಗಾಳಿ ಎನ್ನದೇ ಕಾಂಗ್ರೆಸ್ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಹಾಗೂ ರಾಷ್ಟ್ರೀಯ ನಾಯಕರ ನೇತೃತ್ವದಲ್ಲಿ ದೇಶದಾದ್ಯಂತ ಬಲಿಷ್ಠ ಭಾರತ ಪಾದಯಾತ್ರೆ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು. ಮಾಜಿ ಶಾಸಕರಾದ ಶ್ರೀ ಅಶೋಕ್ ಖೇಣಿಯವರು ಮಾತನಾಡುತ್ತಾ, ಇಂದು ಹಳ್ಳಿಗಳ ರಸ್ತೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳು ಕೂಡ ಈ ಪಾದಯಾತ್ರೆಯಿಂದ ತಿಳಿದುಕೊಳ್ಳುವಂತಾಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತದೆ. ಆಗ ಅಭಿವೃದ್ಧಿಯನ್ನು ಕುರಿತು ಸಮಗ್ರ ಯೋಜನೆ ತಯಾರು ಮಾಡಲಾಗುವುದು ಎಂದು ಖೇಣಿಯವರು ಹೇಳಿದರು. ಇದೇ ವೇಳೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಮೀನಾಕ್ಷಿ ಸಂಗ್ರಾಮ್, ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ಚಂದ್ರಶೇಖರ್ ಚನ್ಶೆಟ್ಟಿ, ಕರೀಂಸಾಬ್ ಕಮಠಾಣ, ಮುಖಂಡರಾದ ಅಮೃತರಾವ್ ಚಿಮ್ಕೋಡೆ, ಗೋವರ್ಧನ್ ರಾಠೋಡ್, ಸತ್ತಾರ್ ಮಿಯಾ, ಪಕ್ಷದ ಮುಂಚೂಣಿ ಘಟಕದ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಬಂಧುಗಳೇ, ಇವತ್ತು ಬೀದರ್ ದಕ್ಷಿಣ ಕ್ಷೇತ್ರದಿಂದ ಅಶೋಕ್ ಖೇಣಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ನಡಿಗೆ ಕಾರ್ಯಕ್ರಮಕ್ಕೆ ನಾನು ಚಾಲನೆ ಕೊಟ್ಟಿದ್ದೇನೆ. ಈ ಕಾರ್ಯಕ್ರಮ ಮನ್ನಳ್ಳಿಯಿಂದ ಕಮಠಾಣವರೆಗೆ ಸುಮಾರು 15 ಕಿಲೋಮೀಟರ್ವರೆಗೆ ಸಾವಿರಾರು ಜನ ಈ ಒಂದು ಪಾದಯಾತ್ರೆಯಲ್ಲಿ ಸ್ವಾತಂತ್ರ್ಯ ನಡಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಈ ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಯಾರು ಹೋರಾಟ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ, ಯಾರು ರಕ್ತವನ್ನು ಕೊಟ್ಟಿದ್ದಾರೆ ಈ ತ್ರಿವರ್ಣ ಧ್ವಜಕ್ಕಾಗಿ ಅವರಿಗೆ ನಮನಗಳು ಸಲ್ಲಿಸಬೇಕು, ಅವರಿಗೆ ಗೌರವ ಸಲ್ಲಿಸಬೇಕು. ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ದ ನಾಯಕರುಗಳಾದಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರೂಜಿಯವರು, ವಲ್ಲಭಭಾಯ್ ಪಟೇಲ್ರವರು ಇವತ್ತು ಯಾವ ರೀತಿಯಲ್ಲಿ ಭಗತ್ ಸಿಂಗ್ರವರು, ಚಂದ್ರಶೇಖರ್ ಆಜಾದ್ರವರು, ಸುಭಾಷ್ ಚಂದ್ರ ಬೋಸ್ರವರು, ಸುಖದೇವ್ರವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇತರ ಎಲ್ಲ ರಾಷ್ಟ್ರೀಯ ನಾಯಕರು, ಅಸಂಖ್ಯಾತ ಜನ ಇವತ್ತು ಹೋರಾಟ ಮಾಡಿದ್ದಾರೆ. ಬ್ರಿಟಿಷರ ಲಾಠಿಯೇಟು ತಿಂದಿದ್ದಾರೆ. ಇವತ್ತೇನು ಕಾರಾಗೃಹ ವಾಸ ಅನುಭವಿಸಿದ್ದಾರೆ. ಇವತ್ತು ಅವರ ಇತಿಹಾಸ ಏನಿದೆಯಲ್ಲ, ಈ ರಾಷ್ಟ್ರದ ಇತಿಹಾಸ ನಮ್ಮ ಯುವಕರಿಗೆ, ಯುವತಿಯರಿಗೆ ಅವರಿಗೆ ಮುಟ್ಟಿಸಬೇಕು. ಇದರಿಂದ ಮತ್ತೆ ರಾಷ್ಟ್ರೀಯತೆ, ದೇಶಭಕ್ತಿಯ ಒಂದು ಕಿಚ್ಚು ನಮ್ಮ ಯುವಕರಲ್ಲಿ ಜಾಗೃತಿ ಮೂಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ರವರು, ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯಜಿಯವರು, ಖರ್ಗೆಜಿಯವರು, ಇತರ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಈ ಒಂದು ನಡಿಗೆ ನಡೀತಾ ಇದೆ. ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಇದರಲ್ಲಿ ಇವತ್ತು ಬಿಸಿಲಿದ್ರು, ಮಳೆ ಇದ್ರು, ಯಾವುದಕ್ಕೂ ಲೆಕ್ಕಿಸದೆ ಕಾಂಗ್ರೆಸ್ಸಿಗರೆಲ್ಲರೂ ಏನು ಭಾಗವಹಿಸ್ತಾ ಇದ್ದಾರೆ. ನಿಜಕ್ಕೂ ಇದು ಅತ್ಯಂತ ಸ್ತುತ್ಯಾರ್ಹವಾದಂಥ ಸಂಗತಿಯಾಗಿದೆ. ನನ್ನ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳುತ್ತಾ, ಇಲ್ಲಿನ ಅಶೋಕ್ ಖೇಣಿಯವರು, ಶ್ರೀ ಅಮೃತ್ ಚಿಮ್ಕೋಡ್ರವರು, ಮೀನಾಕ್ಷಿ ಸಂಗ್ರಾಮ್ರವರು, ಬ್ಲಾಕ್ ಅಧ್ಯಕ್ಷರು, ಈ ಥರ ಎಲ್ಲ ಮುಖಂಡರು ಭಾಳ ಹುಮ್ಮಸ್ಸಿನಿಂದ ಈ ಒಂದು ನಡಿಗೆ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದಿಸಿ, ಮಾಧ್ಯಮದವರು ಇದರೊಂದು ಪ್ರಚಾರ ಇವತ್ತು ಭಾಳ ಇಂಪಾರ್ಟೆಂಟ್ ಇದೆ ದಿವಸ. 75 ಇಯರ್ಸ್ ಇಂಡಿಪೆಂಡೆನ್ಸ್. 75 ಇಯರ್ಸ್ ಇಂಡಿಪೆಂಡೆನ್ಸ್ ಅದು ಇನ್ನೂ ಎಷ್ಟು ಪಾವರ್ಟಿ ಇದೆ. ನಾವು ಯಾಕೆ ಮಾರ್ಚ್ ಮಾಡ್ತಾ ಇದ್ದೇವೆ, ನಡ್ಕೊತಾ ಹೋಗ್ತಾ ಇದ್ದಾರೆ, ಎಲ್ಲ ಊರುಗಳು ನೋಡಿ, ಹಳ್ಳಿ ಊರುಗಳು ನೋಡಿ, ಜನದ ಕಷ್ಟ ಅದು ನೋಡಿ ಏನು ಮಾಡಬೇಕಂತ ನೆಕ್ಸ್ಟ್ ಡೆಫಿನೆಟ್ಲಿ ಕಾಂಗ್ರೆಸ್ ಬರ್ತದೆ. ಅದು ನಾವೆಲ್ಲ ಪ್ಲ್ಯಾನ್ ಮಾಡ್ತೇವೆ. ನಮಸ್ಕಾರಗಳು. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಆಗಸ್ಟ್ 13, 14, 15 ಅಂದರೆ ನಾಳೆ, ನಾಡಿದ್ದು ಮತ್ತು ಸೋಮವಾರ 3 ದಿನಗಳಂದು ಪ್ರತಿಯೊಬ್ಬರು ಅವರವರ ಮನೆ ಮೇಲೆ ನಮ್ಮ ತ್ರಿವರ್ಣ ಧ್ವಜವನ್ನು ಆರಿಸಬೇಕಾಗಿದೆ. ಸೊ 3 ದಿವಸ ಹಗಲು ಮತ್ತು ರಾತ್ರಿ ಸತತವಾಗಿ ಆರಲಿಕ್ಕೆ ಏನೂ ತೊಂದರೆ ಇಲ್ಲ. ಮತ್ತು ನಾವು ಅದನ್ನು ಬರೀ ಮನೆ ಮೇಲೆ ಅದನ್ನು ಕಟ್ಟಿಕೊಂಡ್ರೂ ಸಾಕು. ಸೊ ಅದಕ್ಕೆ ಕಟ್ಟಿಗೆ ಇಷ್ಟೇ ಉದ್ದ ಇರಬೇಕು, ಅಷ್ಟೇ ಉದ್ದ ಇರಬೇಕು ಅಂತ ಯಾವುದೇ ನಿಯಮಗಳು ಇಲ್ಲ. ಸೊ ಆರ್ಜೆಂಟಲಾಗಲಿ ಅಥವಾ ವರ್ಟಿಕಲ್ ಆಗಲಿ, ಒಟ್ಟು ಮನೆ ಮೇಲೆ ಸೊ ರಾಷ್ಟ್ರಧ್ವಜ ಕಂಪಲ್ಸರಿ ಆರಬೇಕು. ಒಂದೇ ಒಂದು ಕಾಳಜಿ ಏನು ತಗೋಬೇಕು ಅಂತಂದರೆ, ಬೇರೆ ಯಾವುದೋ ಒಂದು ಧ್ವಜ ಇತ್ತಂದರೆ ಎಲ್ಲ ಧ್ವಜಗಳಿಗಿಂತಲೂ ನಮ್ಮ ರಾಷ್ಟ್ರಧ್ವಜ ಅತಿ ಎತ್ತರದಲ್ಲಿ ಆರಬೇಕು. ಇದು ಹರ್ ಘರ್ ತಿರಂಗ. ಪ್ರತಿಯೊಂದು ಮನೆ ಮೇಲೆ ಹಾರಾಟ ಮಾಡಲಿಕ್ಕೆ ರಾಷ್ಟ್ರಧ್ವಜ ಸಮಿತಿಯನ್ನು ತಿದ್ದುಪಡಿ ಮಾಡಲಾಗಿದೆ. ಅದರಂಗೆ ಮನೆ ಮೇಲೆ ನೀವು ಎಲ್ಲರೂ ಸೇರಿ ಕಡ್ಡಾಯವಾಗಿ 13, 14, 15 ದಿನಗಳನ್ನು ಮನೆ ಮೇಲೆ 24 ತಾಸಿನವರೆಗೂ ಕಂಟಿನ್ಯೂಸ್ ಆಗಿ ನಾವು ನಮ್ಮ ರಾಷ್ಟ್ರಧ್ವಜವನ್ನು ಆರಿಸ್ಕೋಬೇಕು. ಇನ್ನು ಎರಡನೇದಾಗಿ ಸರ್ಕಾರಿ ಕಟ್ಟಡಗಳು ಅಂದರೆ ಸ್ಕೂಲು, ಅಂಗನವಾಡಿ, PSC ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಮುಂಜಾನೆಯಿಂದ ಸಂಜೆ ತನಕ ಮಾತ್ರ. ಮುಂಜಾನೆಯಿಂದ ಕಚೇರಿ ಸ್ಟಾರ್ಟ್ ಆಗುತ್ತಲ್ಲ 10 ಗಂಟೆಯಿಂದ ಸಾಯಂಕಾಲ 5:30ವರೆಗೆ ರಾಷ್ಟ್ರಧ್ವಜವನ್ನು ಆರಿಸ್ಬೇಕು ಮತ್ತು 5:00ವರೆಗೆ ಅದನ್ನು ಇಳಿಸ್ಬೇಕು. ಅದು 3 ದಿವಸ ಕಡ್ಡಾಯವಾಗಿ ಮಾಡಲೇಬೇಕು. ನಾವು ಹೆಂಗಾರೆ 15th ಆಗಸ್ಟ್ ಮಾಡ್ತಿರ್ತೀವಿ, ಅದನ್ನೇ
ಸೊ 13 ಮತ್ತು 14ನೇ ತಾರೀಕಿನ ದಿನಗಳಂದು ನಾವು ನಮ್ಮ ಸರ್ಕಾರಿ ಕಚೇರಿ ಮತ್ತು ಕಟ್ಟಡಗಳೆಲ್ಲಗಳಲ್ಲಿ ಸೊ ಮುಂಜಾನೆ 10ರಿಂದ ಸಾಯಂಕಾಲ 5:30ವರೆಗೆ ರಾಷ್ಟ್ರಧ್ವಜವನ್ನು ಆರಿಸ್ಬೇಕು. 10 ಗಂಟೆಗೆ ಆರಿಸ್ಬೇಕು, ಸಾಯಂಕಾಲ 5:30ವರೆಗೆ ಅದನ್ನು ಇಳಿಸ್ಬೇಕು. ಇದು ಸರ್ಕಾರಿ ಕಚೇರಿಗಳಿಗೆ ಮಾತ್ರ ಆಗುತ್ತೆ. ಅರ್ಗಲ್ ತಿರಂಗ ಪ್ರತಿ ಮನೆ ಮೇಲೆ 24 ತಾಸು ಕಂಟಿನ್ಯೂಸ್ ಆರ್ಬೋದು. ಆದರೆ ಸರ್ಕಾರಿ ಕಚೇರಿಗಳಲ್ಲಿ ಕಚೇರಿ ಅವಧಿಯಲ್ಲಿ ಮಾತ್ರ ಅದನ್ನು ಆರಿಸಿ ಇಳಿಸ್ಬೇಕು. ಇನ್ನು 3ನೇ ವಿಜ್ಞಪ್ತಿ ಏನಪ್ಪ ಅಂತಂದರೆ, ಈಗ 15ನೇ ತಾರೀಕು ಮುಗಿದ ಮೇಲೆ ಸೊ ರಾಷ್ಟ್ರಧ್ವಜವನ್ನು ನಾವು ತೆಗೆದು ಅದನ್ನು ಸರಿಯಾಗಿ ಮಡಿಸಿ ಒಂದು ಸುರಕ್ಷಿತ ಜಾಗದಲ್ಲಿ ಇಟ್ಕೋಬೇಕು. ಅದನ್ನು ಎಲ್ಲೆಂದರಲ್ಲೇ ಒಗೆಯೋದಾಗಲಿ, ಕಸದ ಬುಟ್ಟೆಯಲ್ಲಿ ಒಗೆಯೋದಾಗಲಿ, ನಮ್ಮ ಬೇರೆ ಡ್ರೆಸ್ ಜೊತೆ ಹೊಂದಿಸಿ ಇಡೋದಾಗಲಿ, ಅಥವಾ ಅದನ್ನು ಕೆಳಗಡೆ ನೆಲದ ಮೇಲೆ ಹಾಕೋದಾಗಲಿ, ಇಂಥದ್ದು ಯಾವುದೇ ಇದನ್ನು ನಾವು ಮಾಡಬಾರ್ದು. ನಮ್ಮ ರಾಷ್ಟ್ರಧ್ವಜಕ್ಕೆ ನಾವು ಹೆಚ್ಚಿನ ಗೌರವವನ್ನು ಕೊಡಬೇಕು. ಆ ದಿಶೆಯಲ್ಲಿ ನಾವು ರಾಷ್ಟ್ರಧ್ವಜವನ್ನು ಮಡಚಿ ಸುರಕ್ಷಿತ ಜಾಗದಲ್ಲಿ ಅದನ್ನು ಇಡಬೇಕು. ಸೊ ಕಟ್ಟಿಗೆಯಿಂದ ಅದನ್ನು ಧ್ವಜವನ್ನು ಬೇರ್ಪಡಿಸಿ ಸೊ ಧ್ವಜವನ್ನು ನಾವು ಸರಿಯಾಗಿ ಮಡಚಿ ಒಂದು ಸುರಕ್ಷಿತ ಜಾಗದಲ್ಲಿ ಇಟ್ಕೋಬೇಕು. ಅದನ್ನು ಬಿಸಾಡಬಾರ್ದು ಅಂತೇಳಿ ವಿಜ್ಞಪ್ತಿ. ಧನ್ಯವಾದಗಳು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾಡಳಿತದ ವತಿಯಿಂದ ಶರಣ ನೂಲಿಯ ಚಂದಯ್ಯನವರ 915ನೇ ಜಯಂತಿ ಆಚರಣೆ. ಕಾಯಕದಿಂದ ಬಂದದ್ದನ್ನು ದಾಸೋಹಕ್ಕಾಗಿ ವ್ಯಯಿಸುತ್ತಿದ್ದರು ನೂಲಿಯ ಚಂದಯ್ಯ. ಭಗವಂತ್ ಖೂಬಾ. ಜೈ ಹಿಂದ್ ಹಿರಿಯ ನಾಗರಿಕರ ಸೇವಾ ಸಂಘದ ವತಿಯಿಂದ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಕುರಿತು ಮಾಹಿತಿ ಕಾರ್ಯಾಗಾರ. ಪ್ರತಿಯೊಬ್ಬರೂ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಕುರಿತು ಮಾಹಿತಿ ತಿಳಿದಿರಬೇಕು. ಶಿವಶರಣಪ್ಪ ವಾಲಿ. 75ನೇ ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ನಿಮಿತ್ತ ಬೀದರ್ನಲ್ಲಿ ರಾಷ್ಟ್ರೀಯ ಭಾವೈಕ್ಯತಾ ನಡಿಗೆ. ಆಗಸ್ಟ್ 13ರಿಂದ 15ರವರೆಗೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಗಳ ಮೇಲೆ ರಾಷ್ಟ್ರಧ್ವಜ ಹಾರಿಸಿ ರಾಷ್ಟ್ರೀಯ ಭಾವೈಕ್ಯತೆ ಚಿರಾಯುವಾಗಲಿ. ಡಿಸಿ ಗೋವಿಂದ ರೆಡ್ಡಿ. ನಗರದ ಡಿಸಿಸಿ ಬ್ಯಾಂಕ್ನಲ್ಲಿ ಸಿಬ್ಬಂದಿಗಳಿಗೆ ರಾಷ್ಟ್ರಧ್ವಜ ವಿತರಣೆ ಮಾಡಿದ ಶ್ರೀ ಉಮಾಕಾಂತ್ ನಾಗಮಾರ್ಪಳ್ಳಿ. ಆಗಸ್ಟ್ 13ರಿಂದ 15ರವರೆಗೆ ವಿಜೃಂಭಣೆಯಿಂದ ತಮ್ಮ ತಮ್ಮ ಮನೆಗಳ ಮೇಲೆ ಧ್ವಜ ಹಾರಿಸಲು ಕೋರಿಕೆ. ಭಾಲ್ಕಿ ತಾಲೂಕಿನ ಕಟಕ್ ಚಿಂಚೋಳಿ ಗ್ರಾಮದಲ್ಲಿ ಹರ್ ಘರ್ ತಿರಂಗ ಕುರಿತು ಶಾಲಾ ಮಕ್ಕಳಿಂದ ಜಾಗೃತಿ. ನೃತ್ಯ ಮತ್ತು ಜಯಘೋಷಗಳ ಮೂಲಕ ಗ್ರಾಮದ ತುಂಬೆಲ್ಲ ಪ್ರಭಾತ್ ಫೇರಿ. ಸ್ವಾತಂತ್ರ್ಯ ಹೋರಾಟಗಾರರ ಸ್ಮರಣೆ. ಬೀದರ್ ತಾಲೂಕಿನ ಮನ್ನಳ್ಳಿಯಲ್ಲಿ 108 ಅಡಿ ಉದ್ದದ ತಿರಂಗ ಯಾತ್ರೆ. ಮಾತೃಭೂಮಿ ಸೇವಾ ಪ್ರತಿಷ್ಠಾನದ ವತಿಯಿಂದ ಕಾರ್ಯಕ್ರಮ ಆಯೋಜನೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಜಾಗೃತಿ. ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಅಶೋಕ್ ಖೇಣಿಯವರ ನೇತೃತ್ವದಲ್ಲಿ ಅಮೃತ ಮಹೋತ್ಸವದ ಬಲಿಷ್ಠ ಭಾರತ ಪಾದಯಾತ್ರಾ. ತ್ರಿವರ್ಣ ಧ್ವಜಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ವೀರರಿಗೆ ಗೌರವ ನಮನ ಸಲ್ಲಿಸುವುದು ಇಂದಿನ ಉದ್ದೇಶ. ಶಾಸಕ ಈಶ್ವರ್ ಖಂಡ್ರೆ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಧ್ವಜಾರೋಹಣ ಮಾಡುವ ರೀತಿ ನೀತಿಗಳ ಕುರಿತು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರಿಂದ ಸಲಹೆ. ರಾಷ್ಟ್ರಧ್ವಜ ಅತಿ ಎತ್ತರದಲ್ಲಿ ಹಾರಾಡಲಿ. ಆಗಸ್ಟ್ 15ರ ನಂತರ ಶಿಸ್ತಿನಿಂದ ಧ್ವಜ ತೆಗೆದಿಡಲು ಕೋರಿಕೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.